ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ಇವತ್ತಿನ ವ್ಲಾಗ್ ಏನಪ್ಪಾ ಅಂತಂದ್ರೆ ವಸಂತಪುರದಲ್ಲಿ ಜಾತ್ರೆ ನಡೀತಿದೆ. ಸೊ ನಾವ್ ಯಾವ ವರ್ಷನೂ ಹೋಗಿಲ್ಲ. ಸೊ ಇದು ಫಸ್ಟ್ ವರ್ಷ ಹೋಗ್ತಾ ಇದೀವಿ. ಅಲ್ಲಿ ಏನೇನ್ ಇರುತ್ತೆ, ಹೆಂಗಿರುತ್ತೆ ಅಂತ ಎಲ್ಲಾನು ನಿಮ್ ಜೊತೆ ತೋರಿಸ್ತೀನಿ. ಕಮ್ ಆನ್, ಲೆಟ್ಸ್ ಗೋ. ಸೊ ಇವತ್ತು ನಾವು ನಮ್ಮ ಅಣ್ಣನ ಆಟೋದಲ್ಲಿ ಹೋಗ್ತಾ ಇದೀವಿ. ನೋಡ್ಬೋದು ತುಂಬಾ ಜನ ಹೋಗಿದ್ದಾರೆ. ನಾವಿನ್ನೇನ್ ಇನ್ನೊಂದ್ ಸ್ವಲ್ಪ ಹೊತ್ತು ರೀಚ್ ಆಗ್ಬಿಡ್ತೀವಿ ಅಂತ ವಲ್ಲಭ ದೇವಸ್ಥಾನ ರೀಚ್ ಆಗಿದೀವಿ ನಾವು. ಸೊ ಫೈರ್ ಇಂಜಿನ್ ಮತ್ತೆ ಪೊಲೀಸ್ ಗಾಡಿ ಎಲ್ಲ ಬಂದಿದೆ. ಸೊ ಫೈನಲಿ ಬಂದಿದೀವಿ. ನೋಡಿ ಜಾತ್ರೆ ಎಲ್ಲ ನೋಡ್ಬೋದು ನೀವು, ಎಲ್ಲಾನು ಇಟ್ಕೊಂಡಿದ್ದಾರೆ. ಸೊ ಇಲ್ಲಿಂದ ಶುರು ಆದ್ರೆ ನೋಡಿ ಪೂರ್ತಿ ಅಂಗಡಿನೇನೆ. ಸೊ ಇನ್ನ ಮುಂದೆನೂ ಅಂಗಡಿ ಇದೆ, ನೋಡೋಣ ಬನ್ನಿ. ಪೂರ್ತಿ ರಶ್ ಇದಾರೆ, ನೋಡ್ಬೋದು ರೋಡ್ ಎಲ್ಲ ಪೂರ್ತಿ ಟ್ರಾಫಿಕ್ ಆಗಿದೆ. ಸೊ ಭಾಗ ಬಂದಿದೀವಿ. ಸೊ ತುಂಬಾ ಸ್ಟಾಲ್ಸ್ ಗಳೆಲ್ಲ ಹಾಕೊಂಡಿದ್ದಾರೆ. ಸೊ ತರಕಾರಿ, ಆಟ ಸಾಮಾನ್, ಎಷ್ಟು ಜನ ರಶ್ ಇದಾರೆ ಅಂದ್ರೆ ಓ ಮೈ ಗಾಡ್, ಇಷ್ಟೊಂದು ಜನ ರಶ್ ಇದಾರೆ. ಸೊ ಇವಾಗ ಮಜ್ಜಿಗೆ, ಪಾನಕ, ಕೋಸಂಬರಿ ಸೊ ಎಲ್ಲಾ ಕೊಡ್ತಾ ಇದಾರೆ ನೋಡಿ ಇಲ್ಲಿ. ಇಲ್ಲೇ ಪೂರ್ತಿ ಎಲ್ಲಾರು ಕೊಡ್ತಾ ಇದಾರೆ. ಮಜ್ಜಿಗೆ ನನಗೆ ಥ್ಯಾಂಕ್ ಯು. ಮಜ್ಜಿಗೆ, ಪಾನಕ ಕೊಟ್ಟಿದ್ದಾರೆ. ಅಂಡ್ ಹಿಂಗೆ ಬಂದ್ರೆ ಸೊ ಇಲ್ಲಿ ಇದೇ ದೇವಸ್ಥಾನ. ಹೇಗಿದೆ ಪಾನಕ? ಚೆನ್ನಾಗಿದ್ಯಾ? ಬನ್ನಿ ಸರತಣ್ಣ ಅವ್ರೆ, ಹೇಗಿದೆ ಮಜ್ಜಿಗೆ? ಕೋಸಂಬರಿ ಎಲ್ಲಿ? ಅಲ್ಲಿ ಕೋಸಂಬರಿ ಕೊಡ್ತಾ ಇದಾರೆ. ಅಲ್ಲಿ ಮಜ್ಜಿಗೆ, ಪಾನಕ, ಕೋಸಂಬರಿ ಮೂರು ಕೊಡ್ತಾ ಇದಾರೆ ಇವತ್ತು. ಇನ್ನ ರಾತ್ರಿಗೆ ಊಟ ಹಾಕ್ತಾರ ಏನೋ ಗೊತ್ತಿಲ್ಲ, ಬಟ್ ಇವಾಗ ಈ ಮೂರು ಕೊಡ್ತಾ ಇದಾರೆ ಅವ್ರು. ಸೊ ಇಲ್ಲಿಂದ ಬಂದ್ರೆ ಹಂಗ ರೈಟ್ ಸೈಡ್ ನೋಡ್ರೆ ಇಲ್ಲಿ ಒಂದು ದೇವಸ್ಥಾನ ಇದೆ. ಸೊ ಇದು ಆಂಜನೇಯನ ದೇವಸ್ಥಾನ. ಸೊ ಬನ್ನಿ ಒಳಗಡೆ ಹೋಗೋಣ, ಹೇಗಿದೆ ಅಂತ ನೋಡೋಣ. ಬನ್ನಿ ಒಳಗಡೆ ಬಂದಿದ ತಕ್ಷಣ ಈ ತರ ಇದೆ ಆಂಜನೇಯ. ಸೊ ಎಲ್ಲ ದರ್ಶನ ಮಾಡ್ಕೊಳ್ಳಿ. ಕಮ್ ಆನ್, ಲೆಟ್ಸ್ ಗೋ. ಸೊ ಗಾಯ್ಸ್, ಈ ದೇವಸ್ಥಾನ ಬಂದಿ ಮಾರಮ್ಮನ್ ದೇವಸ್ಥಾನ, ಅದು ಬಂದಿ ವಸಂತ ವಲ್ಲಭ, ಅಂಡ್ ಇದು ಬಂದಿ ವೆಂಕಟೇಶ್ವರ. ಅಂಡ್ ತೇರ್ ನೋಡಿ ಎಷ್ಟು ಚೆನ್ನಾಗಿದೆ. ತೇರು ಇದೇನೇನೆ ಎಷ್ಟು ಚೆನ್ನಾಗಿದೆ ನೋಡಿ, ಪೂರ್ತಿ ತೇರಿದೆ. ಸೊ ಇಲ್ಲಿ ನೋಡಿ ಉಪ್ಪು ಮತ್ತೆ ಅರ್ಶಿನ, ಕುಂಕುಮ ಏನೇನೋ ಹಾಕಿದ್ದಾರೆ ಇಲ್ಲೆಲ್ಲ. ನಾನು ಇಲ್ಲಿ ನೋಡ್ಬೋದು ತೇರು ಮತ್ತೆ ದೇವ್ರು ಸೂಪರ್ ಆಗಿದೆ. ಸೊ ನೋಡಿ, ಸೊ ಮತ್ತೆ ಈ ತರ ಮಾರೋದಿಕ್ ಇಟ್ಕೊಂಡಿರ್ತಾರೆ, ಬಿಕಾಸ್ ಅಲ್ಲಿ ಮೇಲೆ ಎಸಿತಾರೆ ಅಲ್ವಾ, ಸೊ ಅದಕ್ಕೆ. ನೋಡಿ ಕಳ್ಳೆಪುರಿ ಇದೆ ಅಂಡ್ ಸ್ನಾಕ್ಸ್ ಎಲ್ಲ ಇಟ್ಟಿದ್ದಾರೆ ಇಲ್ಲಿ. ಈ ಕಡೆ ಅಷ್ಟೇ ಗರ್ಲ್ಸಿಗೆ ಏನೇನ್ ಬೇಕೋ ಎಲ್ಲ ಐಟಮ್ಸ್ ಇಲ್ಲಿದೆ ಪೂರ್ತಿ. ನೋಡಿ ಟೆಡ್ಡಿಸ್ ಇದೆ, ಟೆಡ್ಡಿಸ್. ಈ ಕಡೆ ಪೂರ್ತಿ ಸಾಲ್ಸೆ ಹಾಕೊಂಡಿದ್ದಾರೆ ಇವರೆಲ್ಲಾರು. ಎಸ್, ಮತ್ತೆ ಏನೇನ್ ತಗೊಂತೀವಂತ ಎಲ್ಲ ತೋರಿಸ್ತೀನಿ ನೋಡಿ. 150 rupees, ಜಸ್ಟ್ 150 and 100 rupees. ಪೊಲೀಸ್ ಅವರೆಲ್ಲ ಶಾಪಿಂಗ್ ಮಾಡ್ತಿದ್ದಾರೆ. ಶಾಪಿಂಗ್ ಮಾಡ್ತಿದ್ದಾರೆ ನೋಡಿ. ಸೊ ಇಲ್ಲೇ ಇವತ್ತು ರಾತ್ರಿ ಇಲ್ಲಿ ಏನಾಗುತ್ತೆ, ನಾಟಕ ಮಾಡ್ತಾರೆ, ಫಂಕ್ಷನ್ ಇರುತ್ತೆ, ಸೊ ಎಲ್ಲಾ ಮಾಡ್ತಾರೆ ಇಲ್ಲಿ.
ಸೊ ಈ ತರ ಗೇಟ್ ಇಟ್ಬಿಟ್ಟಿದ್ದಾರೆ, ಈ ಕಡೆಯಿಂದ ಈಚೆ ಯಾರು ಬರಂಗಿಲ್ಲ ಅಂತ. ಸೊ ಇವಾಗ ನಮ್ಮ ಅಮ್ಮಂಗೋಸ್ಕರ ತಿಂಡಿ ತಗೋಬೇಕು. ಸೊ ಏನೇನ್ ತಗೊಂತೀವಿ ಅಂತ ತರಿಸ್ತೀವಿ. ಏನ್ ತಗೊಂತ ಇದೀರಾ ಇವತ್ತು? ಯಾರಿಗ್ ತಿಂಡಿ ತಗೊಂಡ್ ಹೋಗ್ತಿದ್ಯಾ? ನಮ್ಮ ಮಮ್ಮಿಗೆ ಡ್ಯಾಡಿಗೆ ತಿಂಡಿ ತಗೊಂಡ್ ಹೋಗ್ತಾ ಇದ್ದೀನಿ. ಹೌದು, ಏನಕ್ಕೆ? ತಿನ್ನಕ್ಕೆ. ಓ ಮೈ ಗಾಡ್, ಜಾತ್ರೆಗೆ ಬರೋದು ಏನಕ್ಕೆ? ಏನಕ್ ಬಂದಿದ್ಯಾ ಹೇಳು? ಜಾತ್ರೆ ಹೇಗಿದೆ? ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿದೆ. ಇದು ಮತ್ತೆ? ವರ್ಷ ಬರೋ ಜಾತ್ರೆ. ಇದು ನಮ್ಮೂರ ವಸಂತಪುರ ಜಾತ್ರೆ. ಇವನು ವಸಂತಪುರ ಅಂದವನು. ನಾವಿರೋದು ಇಲ್ಲೇ ಯಾದಗಿರಿನಲ್ಲಿ. ನಾವು ಇಷ್ಟು ವರ್ಷ ನಾನು ಒಟ್ಟು ಬೆಳೆದಾಗಿಂದ ಪ್ರತಿ ಸಲನೂ ಜಾತ್ರೆಗೆ ಬಂದು ಚೆನ್ನಾಗೆ ನನ್ನ ಪ್ರೋತ್ಸಾಹ ಮಾಡಿ ಚೆನ್ನಾಗೆ ಎಲ್ಲಾ ತರ ಎಂಜಾಯ್ಮೆಂಟ್ ಮಾಡ್ಕೊಂಡು ನೈಟ್ ಅಲ್ಲಿ ಬಂದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಎಲ್ಲಾರು ಬನ್ನಿ ನೋಡಿ. ರಾತ್ರಿ ಅಲ್ಲೆಲ್ಲಾನು ನಾಟಕ ನಡೆಯುತ್ತೆ. ಸೊ ಸ್ಟೇಜ್ ನೀವು ನೋಡ್ತಾ ಇರ್ಬೋದು ಅಲ್ಲೆಲ್ಲಾನು. ಸೊ ಇನ್ನ ಚೆನ್ನಾಗಿರುತ್ತೆ. ರಾತ್ರಿ ಹೊತ್ತು ಬಂದ್ರೆ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ. ಯಾಕಂತಂದ್ರೆ ನೋಡಿ ಅಲ್ಲೆಲ್ಲ ಲೈಟಿಂಗ್ಸ್ ಹಾಕಿದ್ದಾರೆ. ಆ ಬಿಲ್ಡಿಂಗ್ ಮೇಲೆ ನಿಮಗೆ ಕಾಣಿಸ್ತಾ ಇರ್ಬೋದೇನೋ. ಸೊ ಅಲ್ಲೆಲ್ಲ ಲೈಟಿಂಗ್ಸ್ ಆನ್ ಮಾಡಿದ್ದಾರೆ. ಅಂಡ್ ರಾತ್ರಿ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವ್ ಯಾರ ಇಲ್ಲಿರೋರು ಆಗಿದ್ರೆ ಖಂಡಿತ ಬಂದ್ ನೋಡ್ಕೊಂಡು ಹೋಗಿ. ಏನ್ ತಗೊಂತಾ ಇದೀರಪ್ಪ ಇವಾಗ ನೀವು? ಮೇನ್ ಫಸ್ಟ್ ಕಡಲೆಪುರಿ ತಗೊಂತಾ ಇದಾರೆ, ಆಮೇಲೆ ಬಟಾಣಿ, ಕಡಲೆ ಬೀಜ, ಜಿಲೇಬಿ ಎಲ್ಲ ಮಿಕ್ಸ್ ಹಾಕ್ಸ್ಕೊಂತ ಇದೀರಾ? ಅಂಡ್ ನಾವ್ ಅಮ್ಮಂಗೆ ಜಿಲೇಬಿ ಅಂದ್ರೆ ಇಷ್ಟ. ನೋಡಿ ಅವ್ರು ಹಾಕ್ತಾ ಇದ್ದಾರೆ, ಅಷ್ಟು ತಗೊಂತಾ ಇದಾರೆ. ಅದ್ ಬೇಡ, ಅದು ಅದ್ ತಿನ್ನಕ್ ಆಗಲ್ಲ. ಅದು ಇವ್ರೆ ಎಲ್ಲ ಎತ್ಕೊಂಡ್ ಹಿಂಗ್ ತಿಂತಾವ್ರೆ. ಅಂಗಡಿಗೆ ಏನಕ್ ಬಂದಿರೋ? ತಗೊಳಗತ್ತಾನೆ ತಿನ್ನಕ? ಟೇಸ್ಟ್ ನೋಡಕ್ಕೆ? ಟೇಸ್ಟ್ ನೋಡ್ಕೊಂಡೇನೆ ಎಷ್ಟ್ ತಿಂತೀರಾ? ₹200 ಆಯ್ತು ಇದಕ್ಕೆಲ್ಲಾನು ತಗೊಂಡಿರೋದಿಕ್ಕೆ. ಇವಾಗ ನಮ್ ಶಿಷ್ಯರಿಂದ ಇವತ್ತು ಎಲ್ಲಾರು ಕಳೆಪುರಿ ತಿಂತಾ ಇದೀವಿ. ಮುಂದಕ್ಕೆ ಇನ್ನ ಏನೇನೋ ತಗೋಬೇಕು ಅಂತ ಇದೀವಿ. ಪರ್ಚೇಸ್ ಮಾಡಿದ್ಮೇಲೆ ನಿಮ್ಗೆ ಹೇಳ್ತೀವಿ. ಇವಾಗ ತಗೊಂಡ್ ಹೊಡ್ತಾ ಇದೀವಿ. ನೆಕ್ಸ್ಟ್ ನೋಡೋಣ ಮುಂದೆ ಏನೇನ್ ಸಿಗುತ್ತೆ ಅಂತ. ಸೊ ನಾನ್ ಏನೇನ್ ಶಾಪಿಂಗ್ ಮಾಡ್ತೀನಿ ಅಂತ ನಾನ್ ನಿಮ್ಗೆ ತೋರಿಸ್ತೀನಿ. ಟ್ರೆಂಡಿಂಗ್ ಆಗಿತ್ತಲ್ಲ ನೆಕ್ ಚೈನ್ ನೋಡ್ರಿ. ಸ್ಕೂಲ್ ಹುಡುಗರೆಲ್ಲ ಸ್ಕೂಲ್ ಮುಗಿಸ್ಕೊಂಡ್ ಪಾಪ ಅವ್ರಿಗೆ ಖುಷಿ ಈ ತರ ಎಲ್ಲ ಬರ್ಬೇಕು ಅಂತಂದ್ರೆ. ನೋಡಿ ಪಾಪ ಹುಡುಗ ಚಿಕ್ಕ ಹುಡುಗ ಪಾಪ ಅವನು ಅವ್ರ ಇಲ್ಲಿ ಮಾರಕ್ ತಗೋ ಬಂದಿದ್ರ. ಸೊ ಅವ್ನ ಆಟ ಆಡ್ಕೊಂಡ್ ಕೂತಿದ್ದಾನೆ. ಎಷ್ಟು ಕ್ಯೂಟ್ ಆಗಿದ್ದಾನೆ ನೋಡಿ ಅವ್ನು. ಬಾಯ್. ಸೊ ಬಜ್ಜಿ ಬೋಂಡ ತಗೊಳಕ್ ಬಂದಿದೀವಿ ನಾವ್ ಇವಾಗ. ಏನ್ ತಗೊಂತ ಇದೀರಾ? ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟ್. ಪಾರ್ಸಲ್ ಸೊ ಶರತ್ ಅವರು ಅಲ್ಲಿ ನಿಂತ್ಕೊಂಡ್ ಮಾತಾಡ್ತಾ ಇದಾರೆ. ಅಲ್ಲಿ ಅವ್ರ ಫ್ರೆಂಡ್ಸ್ ಯಾರೋ ಸಿಕ್ಕಿದ್ದಾರೆ ಅಂತ ಅನ್ಬಿಟ್ಟು ಅಲ್ಲಿ ನಿಂತ್ಕೊಂಡ್ ಮಾತಾಡ್ತಾ ಇದಾರೆ. ಸೊ ನಾವಿಬ್ರು ಇಲ್ಲಿ ಬಜ್ಜಿ ಬೋಂಡ ತಗೊಳಕ್ ಬಂದಿದ್ದೀವಿ. ಸೊ ಇಲ್ಲಿ ನೋಡಿ ಸ್ಲಿಪ್ಪರ್ ಅಂಗಡಿ. ಅವೆರಡು ಪಾಪು ಎಲ್ಲ ಪಾಪ ಕೆಲ್ಸ ಮಾಡ್ತಿದಾವ. ಅವನು ಆಯ್ತು ನೋಡಿ ಬಜ್ಜಿ ಪಾರ್ಸಲ್ ಮಾಡ್ಕೊಂಡು ಬಜ್ಜಿ ತಿನ್ನೋಣ ಅಂತ ಬಂದಿದೀವಿ. ಅರೆ ಖಾರನೇ ಇಲ್ಲ. ಆಲೂ ಬೋಂಡ ಏನಾರ ಸಿಕ್ಕಿದ್ರೆ ಖಂಡಿತ ಅಂತ ತಗೊಂತೀನಿ. ಏನಿದೆ? ಓ ಬ್ರಾಸ್ಲೆಟ್ಸ್ ಇದೆ. ಬ್ರಾಸ್ಲೆಟ್ ತಗೊಳ್ಳೋಣ. ಯಾವ್ದು ಚೆನ್ನಾಗಿದ್ಯೋ ಅಂತ ನೋಡಿ ಬ್ರಾಸ್ಲೆಟ್ ತಗೊಳ್ಳೋಣ. ಪ್ಲೇನು ಇದೆ, ಎಲ್ಲ ಡಿಸೈನ್ ಬ್ರಾಸ್ಲೆಟ್ ಗಳನ್ನೆಲ್ಲ ಇಟ್ಟಿದ್ದಾರೆ. ತಗೊಳ್ಳೋಣ ಇದು. ಇದೊಂದು ತಗೊಳ್ಳೋಣ. ಎಷ್ಟದೊಂದು? 100 ಅಂತ. ಇನ್ನೇನು ಜಾತ್ರೆ ಮುಗಿಸ್ಕೊಂಡು ಏನೇನ್ ಬೇಕೋ ಎಲ್ಲ ಐಟಮ್ಸ್ ಎಲ್ಲ ತಗೊಂಡು ಇನ್ನೇನು ಹೊರಡ್ತಾ ಇದೀವಿ ನಾವೆಲ್ಲಾರು. ಬನ್ನಿ.